ಉತ್ತರ ಕನ್ನಡ ಭಾಗದ ರೈತರ ಪ್ರಮುಖ ಹಿಂಗಾರು ಬೆಳೆಯಾದ ಕಡಲೆ ಕಟಾವು ಆರಂಭವಾಗಿದೆ. ಕೂಡಲೇ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಗದಗ ಜಿಲ್ಲಾದ್ಯಂತ ಕಡಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬ್ರಿ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಕಚೇರಿಯ ಅಪರ ಜಿಲ್ಲಾಧಿಕಾರಿಗಳಾದ ದುರ್ಗೇಶ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈಗ ಆಲ್ರೆಡಿ ಗದಗ ಜಿಲ್ಲೆಯಲ್ಲಿ ಈಗ ಏನಾಗುತ್ತಂದ್ರೆ ಈಗ ಎಷ್ಟು ಖರೀದಿ ಕೇಂದ್ರ ಕಡ್ಲೆ ಖರೀದಿ ಕೇಂದ್ರ ನಾವು ಗದಗ ಜಿಲ್ಲಾ ಅಧಿಕಾರಿ ಜೊತೆ ಮೂಲಕ ಸೀದಾ ಮುಖ್ಯಮಂತ್ರಿಗೆ ಬರ್ತೀವಿ. ಆಮೇಲೆ ಹಿಂದೆ ಅನೇಕ ಬಾರಿ ಹೆಸರು ಆಯ್ತು ಇನ್ನೊಂದು ಆಯ್ತು ನಾವು ಕೊಟ್ಟರು ಸತ್ಯವಾಗಿ ಏನೈತಿ ಎಲ್ಲ ಕಡ್ಲಿ ಹೋದ್ಮೇಲೆ ಏನೈತಿ ಮಾರಿದ ಮನವಿ ಪತ್ರ ಸ್ವೀಕರಿಸಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಮನವಿಗೆ ಸ್ಪಂದಿಸಿ ಕೂಡಲೇ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಕಳೆದ ವರ್ಷ ಕೇಂದ್ರ ಸರ್ಕಾರ ಆದೇಶಿಸಿದ ಹಳೆಯ ಬೆಲೆಯನ್ನು ರದ್ದುಗೊಳಿಸಿ ಹೊಸ ಬೆಲೆಗೆ ಕಡಲೆ ಖರೀದಿಸಬೇಕೆಂದು ಹೇಳಿದರು. ಹಳೆಯ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಸಾಲುವುದಿಲ್ಲ. ಕೂಡಲೇ ಹೊಸ ಬೆಲೆ ಆದೇಶಿಸಿ ರೈತರು ಕಡಲೆಕಾಳನ್ನು ಖರೀದಿಸಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಈ ವೇಳೆಯಲ್ಲಿ ಸರ್ಕಾರದಿಂದ ಕಡಲೆ ಖರೀದಿ ತೆರಲು ವಿಳಂಬವಾದರೆ ಮುಂದಿನ ದಿನಮಾನಗಳಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬ್ರಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನಾವು ಗದಗ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಕಡ್ಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ. ಈಗ ಆಲ್ರೆಡಿ ಹಿಂದೆ ಏನು ಕಳೆದ ವರ್ಷ ಏನಾಗೈತಿ ಸರ್ಕಾರ 5,000 ಚಿಲ್ಲರೆ ಮಾಡಿ ರೈತರನ್ನ ಕಂಗಾಲ್ ಮಾಡೈತಿ. ಈ ಸಲ ನಾವು ಆ ರೀತಿ ಆಗಬಾರ್ದು. ಈಗ ಬಳಿಕ ರೈತ ಮುಖಂಡ ಬಸವರಾಜ್ ಹುಗಾರ್ ಮಾತನಾಡಿ, ಮುಂಗಾರು ಹಂಗಾಮಿನಲ್ಲಿ ರೈತ ಬೆಳೆದ ಹೆಸರು ಬೇಳೆ ಬೆಂಬಲ ಪ್ರಯೋಜನವಾಗಲಿಲ್ಲ. ಈಗ ಮೆಕ್ಕೆಜೋಳದ ಬೆಂಬಲ ಬೆಲೆಯಲ್ಲಿಯೂ ಕೂಡ ದಿನಕ್ಕೊಂದು ಹೊಸ ಆದೇಶ ಹೊರಡಿಸಿ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗಾಗಲೇ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇಂದು ಗದಗ ಜಿಲ್ಲಾದ್ಯಂತ ಎಲ್ಲಾ ರೈತರು ಹಿಂಗಾರ ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು. ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ. ಕೆಲವೊಂದಿಷ್ಟು ರೈತರು ಹಾಲೆ ಕಟಾವು ಮಾಡಾಕುಂತಾರ. ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಟ್ಟಿವಿ. ಯಾವ ಮನವಿ ಕೊಟ್ಟಿವಪ್ಪ ಅಂದ್ರೆ, ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲಾ ಹೋಬಳಿ ಮತ್ತು ಈ ವರ್ಷ ರೈತರು ಹಿಂಗಾರಿನ ಹಂಗಾಮಿನಲ್ಲಿ ಬೆಳೆದಿರುವ ಕಡಲೆ ಬೆಳೆಯನ್ನು ಕಟಾವು ಮಾಡಿದ್ದಾರೆ. ಶೀಘ್ರದಲ್ಲಿ ಸರ್ಕಾರ ಇನ್ನೊಂದು ವಾರದೊಳಗೆ ಕಡಲೆಕಾಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. 9 ಲೈವ್ ನ್ಯೂಸ್ ಗದಗ.